ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ಮುಂಜಾನೆ ವೇಳೆಯಲ್ಲಿ ತಂದೆಯಾದ ದೇವರು ನಿಮಗೆ ನೆಮ್ಮದಿಯನ್ನು, ಸಮಾಧಾನವನ್ನು, ಆನಂದವನ್ನು ಯೇಸು ಕ್ರಿಸ್ತರ ಮೂಲಕ ಉಂಟು ಮಾಡಲಿ ಎಂದು ದೇವರನ್ನು ಬೇಡುತ್ತೇನೆ. ಈ ದಿನ ಪ್ರತ್ಯೇಕವಾದಂಥ ಅಂಶದೊಂದಿಗೆ ಮಾತನಾಡೋದಕ್ಕೆ ನಿಮ್ಮ ಬಳಿಯಲ್ಲಿ ಬಂದಿದ್ದೇನೆ. ದೇವರ ಮೂಲಕ ಅಭಿಷೇಕ ಪಡೆದಿದ್ದೀವಾ, ದೇವರ ಮೂಲಕ ಅಭಿಷೇಕ ಪಡೆದಿದ್ದೀವಾ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಈ ದಿನಗಳಲ್ಲಿ ತುಂಬ ಜನ ಅಭಿಷೇಕ 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 ಅಂತ ಹೇಳ್ತಾ ಇರ್ತಾರೆ. ಇವಾಗ ಅಭಿಷೇಕ ಎಳೀತಾ ಇದೆ ಅಂತೇಳಿ. ನಿಜವಾಗ್ಲೂ ಅಭಿಷೇಕ ಅಂದ್ರೆ ಏನು, ಯಾವಾಗುತ್ತೆ? ಇವ್ರು ಹೇಳುವಂಥ ಸಮಯದಲ್ಲಿ ಅಭಿಷೇಕ ಎಳೀತಾ ಇದೆಯಾ? ಕೆಲವರು ಹೇಳ್ತಾ ಇರ್ತಾರೆ ಇವಾಗ ಅಭಿಷೇಕ ಎಳೀತಾ ಇದೆ ಅಂತೇಳಿ. ಆ ಸಮಯದಲ್ಲಿ ಅಭಿಷೇಕ ಎಳೀತಾ ಇದೆಯಾ? ಅಭಿಷೇಕ ಅಂದ್ರೆ ಏನು ಅಂತೇಳಿ ಕ್ಲುಪ್ತವಾಗಿ ವಾಕ್ಯದ ಮೂಲಕ ತಿಳ್ಕೊಳ್ಳೋಣ ಪ್ರಿಯರೇ. ಈ ಬೆಳಗಿನ ಜಾವದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ದೇವರು ಪ್ರತ್ಯೇಕವಾದಂಥ ಅಭಿಷೇಕ ಕೆಲವರಿಗೆ ಮಾಡಿದ್ದಾರೆ. ಯಾರ್ಯಾರು ಮಾಡಿದ್ದಾರೆ ಅಂತ ನೋಡುವಾಗ ಏನ್ರಿ, ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗ ಮೋಶೆಗೆ ಅಭಿಷೇಕ ಮಾಡ್ತಾರೆ. ಅದೇ ಪ್ರಕಾರ ದಾವೀದನಿಗೆ, ಅದೇ ಪ್ರಕಾರ ಸೌಲನಿಗೆ, ಕೆಲವರಿಗೆ ಅರಸರಿಗೆ ಅಭಿಷೇಕ ಮಾಡುವಂಥದ್ದು ನೋಡ್ತೀವಿ. ಹಳೆಯ ಒಡಂಬಡಿಕೆಯಲ್ಲಿ ಯಾಜಕರಿದ್ದಾರಲ್ಲ, ಯಾಜಕರು, ಈ ಯಾಜಕರಿಗೆ ಅಭಿಷೇಕ ನಡೆಯುತ್ತೆ, ಮಹಾಯಾಜಕರಿಗೆ ಅಭಿಷೇಕ ನಡೆಯುತ್ತೆ. ಅದೇ ಪ್ರಕಾರ ನ್ಯಾಯಸ್ಥಾಪಕರಿಗೆ, ಅದೇ ಪ್ರಕಾರ ಅರಸರಿಗೆ ಅಭಿಷೇಕ ಅಂದಾಗ ಏನ್ರಿ, ಸುಗಂಧ ತೈಲವನ್ನು ತಲೆ ಮೇಲೆ ಒಯ್ದು ನೀನು ದೇವ್ರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟವನು, ನಿನ್ ದೇವ್ರಿಗೋಸ್ಕರ ನೇಮಿಸಲ್ಪಟ್ಟವನು ಅಂತೇಳಿ ತಲೆಯ ಮೇಲೆ ಸುಗಂಧ ತೈಲವನ್ನ ಒಯ್ದು ಅವರನ್ನ ಪ್ರತ್ಯೇಕವಾಗಿ ಅಭಿಷೇಕ ಮಾಡ್ತಾರೆ. ಒಂದು ಮಾತನ್ನು ನಾವು ಗಮನಿಸೋಣ ಪ್ರಿಯರೇ. ಮೊದಲನೇ ಸಮುವೇಲನ ಗ್ರಂಥ 10ನೇ ಅಧ್ಯಾಯ 1ನೇ ವಚನ. ಸಮುವೇಲನು ಎಣ್ಣೆ ಕುಪ್ಪಿಯಿಂದ ಅವನ ತಲೆಯ ಮೇಲೆ ತೈಲವನ್ನ ಒಯ್ದು ಅವನನ್ನು ಮುದ್ದಿಟ್ಟು ಅವನಿಗೆ, ಯೆಹೋವನು ತನ್ನ ಸ್ವಾಸ್ಥ್ಯದ ಮೇಲೆ ಪ್ರಭುವಾಗಿರುವುದಕ್ಕೋಸ್ಕರ ನಿಜವಾಗಿ ನಿನ್ನನ್ನು ಅಭಿಷೇಕಿಸಿದ್ದಾನೆ. ಏನ್ ಮಾಡಿದ್ದಾನೆ ಸಮುವೇಲನು? ನಿಜವಾಗಿ ನಿನ್ನನ್ನು ಅಭಿಷೇಕಿಸಿದ್ದಾನೆ. ತನ್ನ ಸ್ವಾಸ್ಥ್ಯದ ಮೇಲೆ, ತನ್ನ ಸ್ವಾಸ್ಥ್ಯದ ಮೇಲೆ ನಿನ್ನನ್ನ ಅಭಿಷೇಕ ಮಾಡಿದ್ದಾನೆ ಅಂದ್ರೆ ಅರ್ಥ ಏನು? ತನ್ನ ಸ್ವಾಸ್ಥ್ಯ ಅಂದ್ರೆ ಏನು? ತನ್ನ ಸ್ವಾಸ್ಥ್ಯವು ಅಂದ್ರೆ ಏನು? ಆಸ್ತಿನ? ದೇವರಿಗೆ ಸ್ವಾಸ್ಥ್ಯ ಅಂತ ನೋಡುವಾಗ ಏನ್ರಿ, ದೇವರ ಮಕ್ಕಳು ಇಸ್ರೇಲ್ ಜನಾಂಗದವರು ಇದ್ದಾರಲ್ಲ, ಇಸ್ರೇಲ್ ಜನಾಂಗದವರನ್ನ ಕುರಿತು ನನ್ನ ಸ್ವಾಸ್ಥ್ಯ ಅಂತ ಹೇಳ್ತಾರೆ. ನನ್ನ ಪ್ರಜೆಗಳು, ನನ್ನ ಸ್ವಕೀಯ ಪ್ರಜೆಗಳು ಅಂದರೆ ದೇವರು ತನ್ನ ಸ್ವಕೀಯ ಪ್ರಜೆಗಳ ಮೇಲೆ, ತನ್ನ ಸ್ವಾಸ್ಥ್ಯದ ಮೇಲೆ ಪ್ರಭುವನ್ನಾಗಿ ಯಾರನ್ನು ನೇಮಿಸ್ತಾರಪ್ಪ ಅಂತ ನೋಡುವಾಗ ಸೌಲನನ್ನು ನೇಮಿಸುವಾಗ ಸುಗಂಧ ತೈಲದ ಮೂಲಕ ಏನ್ರಿ, ಸುಗಂಧ ತೈಲವನ್ನು ತಲೆಯ ಮೇಲೆ ಒಯ್ದು ಅಭಿಷೇಕ ಮಾಡುವಂಥದ್ದು, ಅವತ್ತು ನೇಮಿಸುವಂಥದ್ದು, ಪ್ರತಿಷ್ಠಿಸುವಂಥದ್ದು, ದೇವರಿಗೋಸ್ಕರ, ದೇವರ ಪ್ರಜೆಗಳಿಗೋಸ್ಕರ ಪ್ರತಿಷ್ಠಿಸುವಂಥದ್ದು, ಇದು ಅಭಿಷೇಕ. ಯಾಜಕರನ್ನು ಕೂಡ ಹಾಗೆ ನೇಮಿಸ್ತಾರೆ, ಮಹಾಯಾಜಕರನ್ನು ಕೂಡ ಹಾಗೆ ನೇಮಿಸ್ತಾರೆ, ನ್ಯಾಯಸ್ಥಾಪಕರನ್ನು ಕೂಡ ಹಾಗೇನೆ ನೇಮಿಸ್ತಾರೆ. ಹಿರಿಯರು ಇರ್ತಾರಲ್ವ, ದೇವರು ಹಿರಿಯರನ್ನು ನೇಮಿಸಿರ್ತಾರೆ ನೋಡಿ, ಅವರ ಮೂಲಕ ನೇಮಿಸುವಂಥದ್ದು. ಇಲ್ಲಿ ಪ್ರವಾದಿಯಾಗಿರುವಂಥ ಸಮುವೇಲನ ಮೂಲಕ ಸೌಲನನ್ನು ನೇಮಿಸುವಂಥದ್ದು. ಅದೇ ಪ್ರಕಾರ ದಾವೀದನನ್ನು ಕೂಡ ನೇಮಿಸ್ತಾರೆ. ಯಾರು? ದೇವರು ಸಮುವೇಲನ ಮೂಲಕ. ಅಲ್ಲಿ ಕೂಡ ಸುಗಂಧ ತೈಲ, ತಲೆ ಮೇಲೆ ತೈಲವನ್ನು ಒಯ್ದು ಅಭಿಷೇಕ ಮಾಡುವಂಥದ್ದು. ತಂದೆಯಾದ ದೇವರು ಯೇಸು ಕ್ರಿಸ್ತರನ್ನ ಅಭಿಷೇಕ ಮಾಡಿರುವಂಥದ್ದು. ಯಾತಕ್ಕಾಗಿ ಅಭಿಷೇಕಪ್ಪ ಅಂತ ನೋಡುವಾಗ ದೇವರ ಸೇವೆ ನಿಮಿತ್ತವಾಗಿ, ದೇವರ ಸೇವೆ ಮಾಡಬೇಕು, ದೇವರ ಕಾರ್ಯಕ್ರಮಗಳು ಮಾಡಬೇಕು, ದೇವರು ಮೆಚ್ಚುವಂಥ ರೀತಿಯಲ್ಲಿ ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ದೇವರು ಅವರನ್ನು ಅಭಿಷೇಕ ಮಾಡುವಂಥದ್ದು ನೋಡ್ತೀವಿ. ಯಾತಕ್ಕಾಗಿ ಅಭಿಷೇಕ? ದೇವರ ಸೇವೆಗೋಸ್ಕರ ಅಭಿಷೇಕ. ಅಭಿಷೇಕದಲ್ಲಿ ಇರುವಂಥ ಉದ್ದೇಶ ಏನಪ್ಪ ಅಂತ ನೋಡುವಾಗ ದೇವರ ಸೇವೆ ನಿಮಿತ್ತವಾಗಿ ಪ್ರತಿಷ್ಠಿಸುವಂಥದ್ದು, ನೇಮಿಸುವಂಥದ್ದು. ಮೋಶೆನನ್ನು ನೇಮಿಸ್ತಾರೆ, ಯಾಜಕರನ್ನು ನೇಮಿಸ್ತಾರೆ, ಕೆಲವರು ಭಕ್ತರನ್ನು ನೇಮಿಸ್ತಾರೆ, ಒಬ್ಬರಿಂದ ಒಬ್ಬರಿಗೆ ಈ ಒಂದು ಅಧಿಕಾರವನ್ನು ಕೊಡ್ತಾರೆ ದೇವರು. ಹೊಸ ಒಡಂಬಡಿಕೆಯಲ್ಲಿ ನಮ್ಗೆ ಏನಾದರೂ ಅಭಿಷೇಕ ನಡೆದಿದೆಯಾ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಯೋಚನೆ ಮಾಡಿ. ಯಾವಾಗ ನೀವು ದೀಕ್ಷಾ ಸ್ಥಾನವನ್ನು ಪಡ್ಕೊಳ್ತೀರೋ ಅವತ್ತು ನಿಮಗೆ ಅಭಿಷೇಕ ನಡೆದಿದೆ ಎನ್ನುವಂಥ ವಿಷಯ ನಿಮ್ಗೆ ಏನಾದರೂ ಗೊತ್ತಾ? ತುಂಬ ಜನ ಹೇಳ್ತಾರೆ ಇವತ್ತು ಅಭಿಷೇಕ ಎಳೀತಾ ಇದೆ, ಇಲ್ಲಿ ಅಭಿಷೇಕ, ಇಲ್ಲಿ ಅಭಿಷೇಕ. ಏನ್ರಿ, ಅಭಿಷೇಕ ಎನ್ನುವಂಥದ್ದು ದೇವರು ಒಂದೇ ಸಾರಿ, ಒಬ್ಬ ಮನುಷ್ಯನಿಗೆ ಒಂದೇ ಸಾರಿ ಮಾಡ್ತಾರಾ, ಪ್ರತಿ ಸಾರಿ ಮಾಡ್ತಾರಾ? ಯಾಜಕರಿಗೆ ಅಭಿಷೇಕ ಒಂದು ಸಾರಿ ಇರುತ್ತಾ, ಪದೇ ಪದೇ ನಡೀತಾ ಇರುತ್ತಾ? ಹೇಳಿ ಪ್ರಿಯರೇ. ಅರಸರಿಗೆ ಅಭಿಷೇಕ ಒಂದೇ ಸಾರಿ ನಡೀತಾ, ಪ್ರತಿ ಸಾರಿ ನಡೀತಾ ಇರುತ್ತಾ, ಪ್ರತಿನಿತ್ಯ ನಡೀತಾ ಇರುತ್ತಾ? ಪ್ರವಾದಿಗಳ ಮೂಲಕ ಒಂದು ಸಾರಿ ಅಭಿಷೇಕ ಮಾಡ್ತಾರೆ.
ದೀಕ್ಷಾಸ್ನಾನ ಎನ್ನುವಂಥದ್ದು ವಾಕ್ಯದ ಪ್ರಕಾರ ಒಂದೇ ಸಾರಿ ನಡಿಬೇಕಾ ಅಥವಾ ಪದೇ ಪದೇ ನಡಿಬೇಕಾ? ವಾಕ್ಯದ ಪ್ರಕಾರ ನಡಿಬೇಕು. ಒಂದು ವೇಳೆ ವಾಕ್ಯದ ಪ್ರಕಾರ ನಡೆದಿಲ್ಲ ಎಂದು ಮನಸ್ಸೇನಾದರೂ ಚಂಚಲ ಇದ್ದಾಗ ಅವಾಗ ಮತ್ತೊಂದು ಸಾರಿ ನಾವು ತಗೊಂಡಾಗ ಪ್ರಿಯರಾದ ದೇವರ ಮಕ್ಕಳಿರ ಅದು ಅಭಿಷೇಕ. ಅಂದ್ರೆ ದೇವರ ಸೇವೆ ನಿಮಿತ್ತವಾಗಿ ಅವತ್ತು ಪ್ರತಿಷ್ಠಿಸಲ್ಪಡ್ತಾ ಇದ್ದೀವಿ, ದೇವರಿಗೋಸ್ಕರ ನೇಮಿಸಲ್ಪಡ್ತಾ ಇದ್ದೀವಿ, ದೇವರಿಗೋಸ್ಕರ ಪ್ರತಿಷ್ಠಿಸಲ್ಪಡ್ತಾ ಇದ್ದೀವಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ನೋಡಿ, ದೇವರ ಚಿತ್ತದಿಂದ ಯೇಸು ಕ್ರಿಸ್ತನ ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟ ಪೌಲನು ಸಹೋದರನಾದ ಸೊಸ್ತೇನನು ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರೆಗೆ ಮತ್ತು ನಮಗೂ ಸಮಸ್ತ ದೇವಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮ ಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರೋ ಅವರೆಲ್ಲರಿಗೂ ಬರೆಯುವುದೇನೆಂದರೆ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯೂ ಆಗಲಿ. ಮೇಲೆ ವಚನ ನೋಡುವಾಗ 2ನೇ ವಚನದಲ್ಲಿ ಕೆಳಗಡೆ ಮಾತು, ದೇವರ ಸಭೆಗೆ, ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು. ಒಂದು ಕಾಲದಲ್ಲಿ ಅಂಧಕಾರದಲ್ಲಿದ್ದೀವಿ, ಕತ್ತಲೆಯಲ್ಲಿದ್ದೀವಿ, ಕತ್ತಲೆಯ ದುಷ್ಟ ಕಾರ್ಯಕ್ರಮದಲ್ಲಿದ್ದಂಥ ನಮ್ಮನ್ನು ಯೇಸು ಕ್ರಿಸ್ತರು ತನ್ನ ಜೀವಿತದ ಮೂಲಕ, ತನ್ನ ಶಿಲುಬೆ ಮರಣದ ಮೂಲಕ ನಮ್ಮನ್ನು ಕರೆದಿದ್ದಾರೆ. ರಕ್ತವನ್ನು ಸುರಿಸಿ ನಮ್ಮನ್ನು ಕರೆದು ನಮಗೆ ವಿಮೋಚನೆಯನ್ನು, ಪಾಪ ಕ್ಷಮಾಪಣೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದು ಯಾವುದ್ರ ಮೂಲಕ ನಡೆಯುತ್ತೆ ಅಂತ ನೋಡುವಾಗ ದೇವರು ತನ್ನ ವಾಕ್ಯದ ಮೂಲಕ ನಡೆಯುತ್ತೆ. ನಾವು ಪ್ರತಿಷ್ಠಿತರಾಗ್ತೀವಪ್ಪ ಅಂತ ನೋಡುವಾಗ, ಯಾವಾಗ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಮನಸಾಂತರ ಹೊಂದಿ ಬ್ಯಾಪ್ಟಿಸಮ್ ತಗೊಳ್ತೀವೋ ಅವತ್ತು ನಮಗೆ ಪ್ರತ್ಯೇಕವಾದಂಥ ಪ್ರಿಯರಾದ ದೇವರ ಮಕ್ಕಳಿನ ಅಭಿಷೇಕ ನಡೆದಿದೆ ರೀ. ಈ ಅಭಿಷೇಕ ನಡೆದಾಗ ಪವಿತ್ರಾತ್ಮರ ದಾನವನ್ನು ಕೂಡ ಹೊಂದಿದೀವಿ ಪ್ರಿಯರಾದ ದೇವರ ಮಕ್ಕಳಿರ. ಅರ್ಥ ಆಗುತ್ತಾ ರೀ? ಅಂದರೆ ಯಾವಾಗ ನಾವು ದೀಕ್ಷಾಸ್ಥಾನ ಪಡ್ಕೊಳ್ತೀವೋ ಆಗ ನಮಗೆ ಅಭಿಷೇಕ ಆಗಿದೆ ಎನ್ನುವಂಥ ಸಂಗತಿ ನಮ್ಗೆ ಗೊತ್ತೇ ಇಲ್ಲ ರೀ. ಯಾರೋ ಒಬ್ಬರು ಸೇವಕರು ಬರ್ತಾರಂತೆ, ಇವಾಗ ತಲೆ ಮೇಲೆ ಕೈ ಇಟ್ಟು ಅಭಿಷೇಕ ಮಾಡ್ತಾರಂತ ಹೇಳ್ತೀವಿ. ಅದಲ್ಲ ರೀ. ಒಂದು ಕಾಲದಲ್ಲಿ ಪ್ರವಾದಿಗಳ ಮೂಲಕ ತಲೆ ಮೇಲೆ ಕೈ ಇಟ್ಟು ಆಮೇಲೆ ತಲೆ ಮೇಲೆ ಸುಗಂಧ ತೈಲವನ್ನು ಒಯ್ದ ಮೇಲೆ ಆವಾಗ ಪ್ರತ್ಯೇಕವಾಗಿ ಅಭಿಷೇಕ, ಅಂದರೆ ದೇವರ ಸೇವೆ ನಿಮಿತ್ತವಾಗಿ ನೇಮಿಸ್ತಾ ಇದ್ರು. ಅದು ಒಂದು ಸಾರಿ ಆಗೋದು. ಹೊಸ ಒಡಂಬಡಿಕೆ ಬಂದ ಮೇಲೆ ದೀಕ್ಷಾ ಸ್ನಾನ ಎನ್ನುವಂಥದ್ದು ಕೂಡ ಒಂದು ಸಾರಿ ಆಗಬೇಕು. ಅದು ವಾಕ್ಯಕ್ಕೆ ಅನುಗುಣವಾಗಿ ಕರೆಕ್ಟಾಗಿ ನಡಿಬೇಕು. ತಂದೆ, ಮಗ, ಪವಿತ್ರಾತ್ಮನನ್ನು ಅರ್ಥ ಮಾಡಿಕೊಂಡು ತಂದೆಯಾದ ದೇವರನ್ನು, ದೈವಕುಮಾರನಾದಂಥ ಯೇಸು ಕ್ರಿಸ್ತನೆಂಬ ದೇವರನ್ನು, ಪವಿತ್ರಾತ್ಮನ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟು ಮನಸಾಂತರ ಹೊಂದಿ ಬ್ಯಾಪ್ಟಿಸಮ್ ತಗೊಳ್ಬೇಕು. ಆವಾಗ ನಮಗೇನಾಗುತ್ತೆ? ಅಭಿಷೇಕ ಆಗುತ್ತೆ ಅಂದಾಗ ಅವತ್ತು ನಾವು ದೇವ್ರಿಗೋಸ್ಕರ ನೇಮಿಸಲ್ಪಟ್ಟಿದ್ದೀವಿ, ಪ್ರತಿಷ್ಠಿಸಲ್ಪಟ್ಟಿದ್ದೀವಿ. ಅವತ್ತಿನಿಂದ ನಾನು ದೇವ್ರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟಿದ್ದೀನಿ ಅಂತ ಅರ್ಥ, ನೇಮಿಸಲ್ಪಟ್ಟಿದ್ದೀನಿ ಅಂತ ಅರ್ಥ ಪ್ರಿಯರೇ. ಆದ್ದರಿಂದ ಯಾವಾಗ ನಾವು ಬ್ಯಾಪ್ಟಿಸಮ್ ತೊಗೊಂಡಿದ್ದೀವೋ, ಯಾವಾಗ ನಮಗೆ ದೀಕ್ಷಾಸ್ನಾನ ಆಗಿದೆಯೋ ಅವತ್ತೇ ನಮಗೆ ಅಭಿಷೇಕ ಆಗಿದೆ, ಅಭಿಷೇಕ ಪಡೆದಿದ್ದೀವಿ. ಅಭಿಷೇಕ ಪಡೆದಿರುವಂಥ ನಾವು ದೇವರ ಧ್ಯಾನದಲ್ಲಿರಬೇಕು, ಪ್ರಾರ್ಥನೆಯಲ್ಲಿರಬೇಕು, ಆರಾಧನೆಯಲ್ಲಿರಬೇಕು, ದೇವರ ಸೇವೆಯಲ್ಲಿರಬೇಕು, ದೇವರ ಪ್ರೀತಿಯನ್ನು ಹಂಚೋರಾಗಿರಬೇಕು, ಎಲ್ಲರಿಗೋಸ್ಕರ ಪ್ರಾರ್ಥಿಸಬೇಕು, ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು. ನಮ್ಮ ಜೀವಿತವನ್ನು ಹೀಗೆ ಮುಗಿಸ್ಕೊಂಡು ಹೋದಾಗ ಪರಲೋಕದಲ್ಲಿ ಬಹಳ ಫಲ ಸಿಗುತ್ತೆ ಎನ್ನುವಂಥದ್ದನ್ನು ಮರಿಬಾರ್ದು. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ ಪ್ರಿಯರೇ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸ್ತೀನಿ. ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಪ್ರತಿಯೊಂದು ಮಾತನ್ನು ಯೋಚನೆ ಮಾಡುವಾಗ ಅದ್ಭುತ ತಂದೆ. ನಿಮ್ಮ ಮಾತಿನಲ್ಲಿ ಸಮಾಧಾನ, ನಿಮ್ಮ ಮಾತಿನಲ್ಲಿ ನೆಮ್ಮದಿ, ನಿಮ್ಮ ಮಾತಿನಲ್ಲಿ ಆನಂದ, ನಿಮ್ಮ ಮಾತಿನಲ್ಲಿ ಉಲ್ಲಾಸ, ನಿಮ್ಮ ಮಾತಿನಲ್ಲಿ ಆರೋಗ್ಯ ತಂದೆ. ಹೌದು ತಂದೆ, ಪ್ರತಿಯೊಂದು ಕೂಡ ನಿಮ್ಮಲ್ಲಿ ಇದೆ ತಂದೆ. ನಿಮ್ಮಲ್ಲಿ ನಾವು ಇದ್ದಾಗ ತಂದೆ ಪ್ರತಿಯೊಂದು ಕೂಡ ನಾವು ಪಡ್ಕೊಳ್ತೀವಿ ತಂದೆ. ಹೌದು ತಂದೆ, ನಿಮ್ಮ ಧ್ಯಾನದಲ್ಲಿ ಇರುವಂತೆ, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ಇರುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಈ ಮುಂಜಾನೆ ವೇಳೆಯಲ್ಲಿ ನೇರ ಪ್ರಸಾರವನ್ನು ವೀಕ್ಷಿಸುವಂಥ ಎಲ್ಲ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ, ಅನೇಕರು ವೀಕ್ಷಿಸಿ ಅನೇಕರು ಸತ್ಯವನ್ನು ಗ್ರಹಿಸಿಕೊಂಡು
ಭಯ ಭಕ್ತಿಯಿಂದ ಜೀವಿಸುವಂತೆ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.